ಬಿಸಿಲ ತುಂಬಾ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ನೋಡ್ರಿ, ಹವಾಮಾನ ಇಲಾಖೆಗೆ ಏನ್ ಹೇಳತ್ತಂದ್ರ ಈ ಏಪ್ರಿಲ್ ಕೊನೆಯ ವಾರದಲ್ಲಿ ಮತ್ತು ಮೇ ತಿಂಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗುವ ಸಾಧ್ಯತೆ ಇದೆ. ನೋಡಿ, 45 ಡಿಗ್ರಿಯಿಂದ 55 ಡಿಗ್ರಿವರೆಗೆ ತಲುಪಬಹುದು ಅಂತ ಹೇಳ್ತಾ ಇದೆ. ಇಷ್ಟೇನಾದ್ರೂ ಬಿಸಿ ಆದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಈ ಸಮಯದಲ್ಲಿ ನೀವು ಹೊರಗಡೆ ಹೋಗ್ಬೇಡಿ, ಸ್ಪೆಷಲಿ 10 ರಿಂದ 3 ಗಂಟೆವರೆಗೆ ಹೊರಗಡೆ ಹೋಗ್ಬೇಡಿ. ಏನಾಗುತ್ತೆ ಅಂದ್ರೆ ಈ ಬಿಸಿಲಿನಲ್ಲಿ ಆ ಅಲ್ಟ್ರಾವೈಲೆಟ್ ರೇಸ್ ಇರುತ್ತೆ, ಮತ್ತೆ ಈ ಜಾಸ್ತಿ ಬಿಸಿಲಿರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತೆ ಜಾಸ್ತಿ ಬಿಸಿಲಿನಿಂದ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಹೊರಗಡೆ ಹೋಗ್ಬೇಡಿ. ಇನ್ನೊಂದು ಏನಾಗುತ್ತಂದ್ರ ಈ ಬಿಸಿಲು ಜಾಸ್ತಿ ಇರುತ್ತಲ್ಲ, ಆ ಬಿಸಿಲಿನಲ್ಲಿ ತೇವಾಂಶ ಇರಲ್ಲ, ಅಂದ್ರೆ ಹ್ಯುಮಿಡಿಟಿ ಇರಲ್ಲ. ಹಾಗಾಗಿ ಬ್ರೀದಿಂಗ್ ಡಿಫಿಕಲ್ಟಿ ಆಗುವ ಸಾಧ್ಯತೆ ಇರುತ್ತೆ, ಈ ಉಸಿರಾಟದ ತೊಂದರೆ ಆಗುವ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯ ಬಾಗಿಲುಗಳೇನಿರುತ್ತೆ ಅದನ್ನು ತೆರೆದಿಡಿ, ಕಿಟಕಿಗಳನ್ನ ಓಪನ್ ಮಾಡಿ, ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಗಾಳಿ ಬರಬೇಕು. ಈ ರೀತಿ ನಿಮ್ಮ ಮನೆಯನ್ನ ಇಟ್ಕೊಳ್ಬೇಕು. ಇನ್ನೊಂದು, ನೀರನ್ನ ಜಾಸ್ತಿ ಸೇವನೆ ಮಾಡಿ. ನೋಡಿ, ನಿಮ್ಗೆ ಬಾಯಾರಿಕೆ ಆಗಲ್ಲ, ಬಾಯಾರಿಕೆ ಆಗದಿದ್ರು ಕೂಡ ಪದೇ ಪದೇ ನೀರನ್ನ ಸೇವನೆ ಮಾಡಿ. ದ್ರವಯುಕ್ತ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳಿ, ಎಸ್ಪೆಷಲಿ ಏನು ಮಜ್ಜಿಗೆ, ಮೊಸರು ಮತ್ತು ವಿಳ್ಯದೆಲೆ ಇಂಥ ರಸಗಳೇನು ಪಾನೀಯಗಳು ಬರುತ್ತೆ ಇದನ್ನ ಜಾಸ್ತಿ ತಗೊಳ್ಳಿ. ಇದೊಂದು ಮೇನ್ ಇಂಪಾರ್ಟೆಂಟ್. ನೀವು ಹೊರಗಡೆ ಏನ್ ಹೋಗ್ತಿರಲ್ಲ, ಬಾಯಾರಿಕೆ ಆಗತ್ತಂತ ಕೋಲ್ಡ್ ಡ್ರಿಂಕ್ಸ್ ಕೊಡ್ತಾರೆ. ಸ್ಪೆಷಲಿ ಕೋಲ್ಡ್ ಡ್ರಿಂಕ್ಸ್ ದಾಗ ಪೆಪ್ಸಿ, ಕೋಕೋ ಕೋಲಾ, ಮಾಜಾ, ಡ್ಯೂ ಇಂಥ ಏನ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅದಾವಲ್ಲ ಇವುಗಳನ್ನ ಕುಡಿಬೇಡಿ. ಏನಾಗತ್ತಂದ್ರ ಅದರಲ್ಲಿ ಶುಗರ್ ಅಂಶ ಜಾಸ್ತಿ ಇರುತ್ತೆ. ಅದೇನಾದ್ರೂ ನೀವು ಅವನ್ನ ಕುಡಿದ್ರೆ ಅವಾಗೇನೋ ನಿಮ್ಗೆ ತಂಪು ಅನ್ಸುತ್ತೆ, ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಇಂಥ ತಂಪು ಪಾನೀಯಗಳನ್ನ ಅವಾಯ್ಡ್ ಮಾಡಿ. ಇದೇನು ಮಜ್ಜಿಗೆ, ಮೊಸರು ಇವುಗಳನ್ನ ಜಾಸ್ತಿ ಸೇವನೆ ಮಾಡಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರ ಸರಾಯಿ ಸೇವನೆ, ಆಲ್ಕೋಹಾಲ್ ಸೇವನೆ ಮಾಡಬೇಡಿ. ನೋಡಿ, ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ನಮ್ದೇನ್ ಶರೀರದಲ್ಲಿ ನೀರನ್ನ ಬಹಳ ಹೀರ್ಕೋತೈತಿ, ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಆಲ್ಕೋಹಾಲ್ ಸೇವನೆಯನ್ನ ಅವಾಯ್ಡ್ ಮಾಡಿ ಆದಷ್ಟು. ಬಿಸಿಲು ತುಂಬಾ ಹೆಚ್ಚಾಗ್ತಾ ಇದೆ, ಹಾಗಾಗಿ ಎಲ್ಲರಿಗೂ ಈ ಇನ್ಫಾರ್ಮೇಶನ್ ಬಹು ಮುಖ್ಯ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ರೀಚ್ ಆಗಬೇಕು. ಅಲ್ಲಿವರೆಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.